ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಆಫ್ಟರ್ ಎ ಲಾಂಗ್ ಟೈಮ್ ಸ್ನೇಹಿತರೆ, ಐ ಥಿಂಕ್ ಸೊ ನಿಯರೆಸ್ಟ್ 9 months ಆಗಿರ್ಬೋದು ಅಪ್ಲೋಡ್ ಮಾಡಿ ವೀಡಿಯೋಸು. ಸ್ನೇಹಿತರೆ, ಇವತ್ತು ನಾನೇನು ವ್ಲಾಗ್ ಏನು ಮಾಡೋಕ್ಕೋಗ್ತಲ್ಲ, ಹಳೇ ಫುಟೇಜ್ ಇರೋ ವೀಡಿಯೋನೇ ಯೂಟ್ಯೂಬ್ಗೆ ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಅಂದರೆ ಕ್ಲಿಪ್ಸು ತುಂಬ ಇಲ್ಲ. ಒಟ್ಟಿನಲ್ಲಿ ಒಳ್ಳೆ ಆಫ್ ರೋಡು, ಒಂದು ಪವರ್ಫುಲ್ ವೈಬ್ಸ್ ಇರೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಾವು. ಫುಲ್ ರಾ ಇರುತ್ತೆ ಸ್ನೇಹಿತರೆ, ನಾನು ಅಂತ ಎಡಿಟಿಂಗ್ ಏನೂ ಮಾಡೋಲ್ಲ, ಇದೆ ಹಂಗೆ ಬಿಡ್ತೀನಿ. ಸ್ನೇಹಿತರೆ, ಕ್ಲಿಪ್ಸ್ ಎಲ್ಲ ವರ್ಟಿಕಲ್ ಆ್ಯಂಗಲಲ್ಲಿದೆ. ಆಮೇಲೆ ನಾನು ವಾಯ್ಸ್ ಓವರ್ ಕೊಡ್ತೀನಿ, ವ್ಲಾಗ್ ಏನು ಮಾಡಿಲ್ವಲ್ಲ, ನಿಮಗೂ ಬೋರ್ ಆಗುತ್ತೆ ನೋಡೋಕ್ಕೆ. ವಾಯ್ಸ್ ಓವರ್ ಕೊಡ್ತೀನಿ, ಏನಾಯಿತು ಹೆಂಗಾಯಿತು ಅಂತ ಎಂಜಾಯ್ ಮಾಡಿ. ಸ್ನೇಹಿತರೆ, ಈ ಕ್ಲಿಪ್ಸೆಲ್ಲ ಲಾಸ್ಟ್ ಇಯರ್ ಜೂನ್ದು. ಬೆಳಗ್ಗೆ ನನಗೆ ಕ್ರೇವಿಂಗ್ ಆಗುತ್ತೆ. ಪಿರಿಯಾಪಟ್ಟಣದಲ್ಲಿ ಒಂದು ಫೇಮಸ್ ಪೂರಿ ಮತ್ತು ಕೈಮಾ ಗೊಜ್ಜು ಸ್ಪಾಟ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಬೆಳಗ್ಗೆ ಕ್ರೇವಿಂಗ್ ಆಗುತ್ತೆ. ನಾನು ಮೈಸೂರನ್ನ ಬಿಡ್ತೀನಿ, ಏನೋ ಒಂದು ತಲೆ ಯೋಚನೆ ಮಾಡ್ಕೊಂಡು ಪಿರಿಯಾಪಟ್ಟಣ ದಾಟಿ ಮುಂದೆ ಹೊಂಟೋಗಿರ್ತೀನಿ. ಅದೇ ಟೈಮಿಗೆ ನನಗೆ ರಾಹುಲ್ ಜ್ಞಾಪನ ಆಗ್ತಾನೆ. ಅವನಿಗೊಂದು ಕಾಲ್ ಹಾಕಿ ಹೇಳ್ತೀನಿ, ಈ ಥರ ಬಂದಿದ್ದೀನಿ, ಒಂದು ಒಳ್ಳೆ ಸ್ಪಾಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ರಾಹುಲ್ ಜೊತೆ ಒಂದು ಒಳ್ಳೆ ಸ್ಪಾಟ್ ಎಕ್ಸ್ಪ್ಲೋರ್ ಮಾಡೋ ಟೈಮಲ್ಲಿ ಈ ಸ್ಪಾಟ್ ಸಿಗೋದು. ಇದೇ ಬಿಗಿನಿಂಗ್ ಸ್ಪಾಟ್. ನಾನು ಈ ಸ್ಪಾಟ್ ಯಾವುದು ಅಂತ ಹೇಳಲ್ಲ, ಯಾಕಂದರೆ ಮತ್ತೆ ನೆಕ್ಸ್ಟ್ 2 monthsಲ್ಲಿ ಹೋಗ್ತೀನಿ, ಪ್ರಾಪರ್ ವ್ಲಾಗ್ ಮಾಡ್ತೀನಿ. ಸದ್ಯಕ್ಕೆ ಕ್ಲಿಪ್ಸ್ನ ಎಂಜಾಯ್ ಮಾಡಿ. ಕಿಂಗ್ಫಿಷರ್ ಗೋವಿಂದ. ಯಪ್ಪ, ಕಮ್ಮಿ ಸ್ಟೀಪ್ ಇದೆಯಾ ಬ್ರೋ, ಅದು ಸ್ಟೀಪ್ ಜಾಸ್ತಿ ದೂರ ಇದೆ. ಇದು ಯಾರೋ ಮನೆಗೆ ಮೇಲ್ಗಡೆ ಹೋಗ್ತಾ ಇದೆ, ಏನು ಎಕ್ಸ್ಪ್ಲೋರ್ ಮಾಡೋದ? ಇಲ್ಲ ಬೆಟ್ಟ ಆಕ್ಚುಲಿ ಇದರಲ್ಲಿ ಅದೇ ಮ್ಯಾಪಲ್ಲಿ ಹಿಂಗೆ ತೋರಿಸ್ತಾ ಇಲ್ಲ, ಬಟ್ ಇದು ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ. ಫಸ್ಟ್ ಗೇರಲ್ಲೇ ಓಡಿಸಿ ಬ್ರೋ, ಫಸ್ಟ್ ಗೇರ್ಗೆ ಹಾಕ್ಕೊಂಡು ಹೊಡೀರಿ ಬ್ರೋ, ಬಿಡಬೇಡಿ, ಥ್ರಾಟಲ್ ಬಿಡಬೇಡಿ, ಹೊಡ್ಕೊಂಡು ಹೋಗಿ, ಹಂಗೆ ಕಾಲು ಕೆಳಗಡೆ ಹಾಕ್ಬೇಡಿ, ಹೊಡ್ಕೊಂಡು ಹೋಗ್ಬಿಡಿ. ಆ ಮೂಮೆಂಟಮ್ಮಲ್ಲಿ ಹೋಗ್ಬಿಡ್ಬೇಕು. ಏನು ಬ್ರೋ ನೀರು, ಹೊಡೀರಿ ಬಿಡ್ಬೇಡಿ. ಯಾರು ಟೆಂಪಲ್ ಬಂದಿರಲ್ಲ ಬ್ರೋ, ಈ ಕಡೆಯಿಂದ ಬಂದಿರಲ್ಲ ಬ್ರೋ, ನಾವೇ
ಅದೇ ಬ್ರೋ ನೀವು ಹೇಳ್ದಂಗೆ ರೂಟ್ ಅಲ್ಲಿಗೆ ಹೋಗ್ತಾ ಇದೆ, ಟೆಂಪಲ್ ಹತ್ರನೇ ಹೋಗ್ತಾ ಇದೆ. ಬಟ್ ಅದೇ ಅಲ್ಲಿಗೆ ಹೋಗಿ ಕನೆಕ್ಟ್ ಆಗ್ತದೆ ಏನು ಕತೆ ಗೊತ್ತಿಲ್ಲ, ರೂಟ್ ಇದೆ ಬಟ್ ಮ್ಯಾಪಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ. ಬ್ರೋ ಫಸ್ಟ್ ಗೇರ್ ಹಾಕೊಳ್ಳಿ, ಒಂದೇ ಸಲ ಹೊಡೀರಿ ಬ್ರೋ, ಹೊಡೀರಿ ಹೊಡೀರಿ ಹೊಡೀರಿ, ಬಿಟ್ಬೇಡಿ, ಹೊಡೀರಿ 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 ಅಷ್ಟೇ. ಫಸ್ಟ್ ಗೇರ್ ಹಾಕಿ. ಹೊಡೀರಿ ಬ್ರೋ, ಥ್ರಾಟ್ಲ್ ಬಿಡಿ, ಬಿಡಬೇಡಿ, ಬಿಡ್ರಿ ನಿಲ್ಸ್ಬೇಡಿ, ಬಿಡ್ರಿ. ಹೇಳ್ರಿ ಮಾತ್ರ ನಿಜವಾಗಿ ಬ್ರೋ, ಈ ರೋಡ್ ಆಗಿದ್ದಕ್ಕೆ ಬಚಾವ್, ಆಫ್ ರೋಡಿಗೆ ಇಟ್ಟಿದ್ರೆ ಮುಗಿದ ಕತೆ ನಮ್ಮದು. ಅದೇ ಕ್ರೇಜಾಗಿದೆ ಮಾತ್ರ ಜಾಗ ಮಾತ್ರ, ಅಪ್ಪೋ ಇದೆ ಬ್ರೋ. ಬ್ರೋ ಬಿಡಿ. ಹಾಕಿ ಬಿಡಿ ಬ್ರೋ. ಓಕೆ ಬಿಡಿ ಲೋ ಮಾಡಬೇಡಿ, ಹಂಗೆ ಹೋಗ್ಬಿಡಿ. ಬೇಡಿ ಬ್ರೋ, ಹಾಗೆ ಸ್ಟಾಪ್ ಹಾಕಿ ಬ್ರೋ. ಬೇಸಿ ಇಲ್ಲೇ ಹಾಕಿದ್ರು. ಇದೆಲ್ಲಿ ಎಂತ ರೂಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಇರುತ್ತೆ. ಸ್ನೇಹಿತರೆ, ಇಲ್ಲಿ ಗಂಟೆ ಆಗಿತ್ತು ವಿಡಿಯೋ. ಒಂದು ಕಮೆಂಟ್ ಹಾಕಿ, ಚೆನ್ನಾಗಿತ್ತು ಅಂದರೆ ಚೆನ್ನಾಗಿ ಹಾಕಿ, ಚೆನ್ನಾಗಿಲ್ಲ ಚೆನ್ನಾಗಿ ಹಾಕಿ. ಝೀರೋ ಪ್ರಿಪರೇಷನ್ ಸ್ನೇಹಿತರೆ ಹೋಗಿದ್ದು ನಾನು. ನೀವು ಅಬ್ಸರ್ವ್ ಮಾಡ್ದಂಗೆ ಆಫ್ ಹೆಲ್ಮೆಟ್ಟು, ನಮ್ಮ ಅಕ್ಕ ಕೊಟ್ಟಿದ್ದು ರೈನ್ ಜಾಕೆಟ್. ಜಸ್ಟ್ ಒಂದು ಪೂರಿ ಮತ್ತು ಕೈಮಾ ಗೊಜ್ಜು ತಿನ್ನೋಕ್ಕೆ ಅಂತ ಬಂದವನು ಇಲ್ಲಿಗೆ ಬಂದಿದ್ದೀನಿ. ನನಗೆ ಇವಾಗ ನಮ್ಗೆ ಆಗ್ತಲ್ಲ, ಅವಾಗ ಹೋದಾಗ ನಮಗೆ ಆಗ್ತಲ್ಲ. ಬಿಡಿ, ಆನ್ ದ ವೇನೆ ಬಿದ್ದಿರ್ತದೆ, ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಇನ್ನು ಮುಂದೆ ಬ್ಯೂಟಿಫುಲ್ ಸ್ಪಾಟ್ ಇದೆ ಬ್ರೋ. ಅದೇ ಸೀನು ನಿಮ್ದು ಎಲ್ಲಿ ಟರ್ನಿಂಗ್ ರೇಡಿಯಸ್ ಅಲ್ಲಿ ಟಚ್ ಆಗ್ತಿರೋದು ಅದು. ಬಂದಿರ್ತಾರೆ ಇಲ್ಲೆಲ್ಲ ಜನ. ಅರೆ ಇಲ್ಲಿ ಇವರು ಬಿಡಿ, ಎಲ್ಲ ಜೀಪ್ ಹಾಕಿ ಬಿಡೋ ಬಂದರು.
ಇಲ್ಲಿಂದ ಬಿಚ್ಕೊಂಡು ಇಲ್ಲೇ ಬಂತಲ್ಲ ನಾವು. ಸ್ನೇಹಿತರೆ, ದೇವಸ್ಥಾನದಲ್ಲಿ ದರ್ಶನ ಮಾಡಿ ಅದ್ರ ಬ್ಯಾಕ್ ಸೈಡೇ ಒಂದು ಬ್ಯೂಟಿಫುಲ್ ಸ್ಪಾಟ್ ಇತ್ತು. ನೀವೇ ನೋಡಿ ಎಂಜಾಯ್ ಮಾಡಿ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹವುಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ. ಬಾ ಕ್ಷಮಿಸು ಬಾ, ಹಿಂದೆ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು, ಅದು ನಿನ್ನ ಮನಸ್ಸು. ನಿನ್ನ ಮನಸ್ಸಿಗಾಗಿ ಸೋತೆ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಉಳವಿದೆ. ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ, ನೆನೆ ನೆನೆದು ಏಕಿರುವೆ ಮಾತನಾಡದೆ. ಕ್ಷಮಿಸು ಬಾ, ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು, ಅದು ನಿನ್ನ ಮನಸ್ಸು. ನಿನ್ನ ಮನಸ್ಸಿಗಾಗಿ ಸೋತೆ. ಸ್ನೇಹಿತರೆ, ಈ ಗಾಡಿ ಪೂಜಾರಿ ಅವ್ರದ್ದು, ಅವ್ರ ಜೊತೆ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಒಂದೆರಡು ವೀಡಿಯೋಸ್ಗಳು ಮಾಡ್ಕೋತೀನಿ ಕೆಳಗಡೆ ಹೋದಂಗೆ. ಸ್ನೇಹಿತರೆ, ಫೋಟೋ ಮತ್ತು ವೀಡಿಯೋ ತೆಗೆದು ನಾವು ಹೋಗಿದ್ದೆ ನೆಕ್ಸ್ಟು ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ. ರೋಡು ತುಂಬ ಹಾಳಾಗಿತ್ತು ಮತ್ತು ತುಂಬ ಮಳೆ ಇತ್ತು. ಅದ ಕಾರಣಕ್ಕಾಗಿ ನಾವು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ಟೆಂಪಲ್ ಒಳಗಡೆನೂ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಜಸ್ಟ್ ನಾನು ಗಾಡಿ ಪಾರ್ಕ್ ಮಾಡ್ತೀವಲ್ಲ ಅಲ್ಲಿಂದ ಒಂದು ವ್ಯೂ ಮತ್ತು ಗಾಡಿದೊಂದು ವೀಡಿಯೋ ಮಾಡಿದ್ದೆ, ಅದೊಂದು ಕ್ಲಿಪ್ ಇದೆ ಅಷ್ಟೇ. ಆಮೇಲೆ ರೋಡ್ ಹಿಂಗಿತ್ತು ಸ್ವಲ್ಪ ಕ್ಲಿಪ್ ಇದೆ, ಅದೊಂದು ನೋಡಿ.
ಸ್ನೇಹಿತರೆ, ಅದು ಹತ್ರ ನೀನು ಮತ್ತೊಂದು ಆಫ್ ರೋಡ್ ಇರುತ್ತೆ, ಅದಕ್ಕೆ ಹೋಗ್ತೀವಿ. ಆದರೆ ಸಕ್ಸಸ್ಫುಲ್ಲಾಗಿ ಆಗಲ್ಲ. ನಾವು ವಾಪಸ್ ರಿಟರ್ನ್ ಬಂದುಬಿಡ್ತೀವಿ. ಬರೋ ಟೈಮಲ್ಲಿ ಮರ ಬಿದ್ದೋಗಿರುತ್ತೆ. ಆ ಮರನ ಸೈಡ್ಗೆ ಹಾಕಿ ನಾನು ವಾಪಸ್ ಮೈಸೂರಿಗೆ ಹೊರಡ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಐ ಥಿಂಕ್ ಸೊ ರೆಗ್ಯುಲರಾಗಿ ವ್ಲಾಗ್ಸ್ ಎಲ್ಲ ರೀಲ್ಸ್ ಬರ್ತಾ ಇರುತ್ತೆ. 1 ಮಂತ್ ಟೈಮರು ಬೇಕು. ಆಮೇಲೆ ಡಿಫ್ರೆಂಟಾಗಿ ರೀಲ್ಸ್ಗಳು ಬರ್ತಾ ಇರುತ್ತೆ. ನೋಡಿ ಎಂಜಾಯ್ ಮಾಡಿ. ಅಲ್ಲಿ ಗಂಟ ನನ್ನ ಮಿಸ್ ಮಾಡ್ಕೋತಾರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.